ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನಿಮಗೆ ಎಕ್ಸಾಮ್ಗಿಂತ ಮುಂಚೆನೂ ಕೂಡ ನಾನು ಕೆಲವೊಂದು ಟೈಮ್ ಗ್ರೂಪಲ್ಲಿ ಹೇಳ್ತಾ ಇದ್ದೆ ನೋಡಿ, ನೀವು ಫಾರ್ಮಕಾಲಜಿ ಏನಾದರೂ ಬರೆಯುವಾಗ ಸ್ವಲ್ಪ ಡ್ರಗ್ಸ್ ನೇಮ್ ಬರೀರಿ. ಸ್ವಲ್ಪ ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ಯಾಕಂತಂದ್ರೆ ಈಗ ಫಾರ್ಮಕಾಲಜಿ, ಪ್ಯಾಥೋ ಮತ್ತು ಜೆನೆಟಿಕ್ 3 ಸಬ್ಜೆಕ್ಟ್ ಸೇರಿನೇ ನಿಮ್ಗೆ ಏನಪ್ಪ ಅಂದರೆ ಪಾಸ್ ಆಗೋದು. ಇನ್ ಕೇಸ್ ಯಾವುದರಲ್ಲಿ ಏನಾದರೂ ಅಪ್ಪಿತಪ್ಪಿ ಒಂದು ಏನಾದರೂ ಫೇಲು ಅಂತ ಬಂತಂದರೆ ಎಲ್ಲನೂ ಫೇಲ್ ಆಗ್ತೀರ. ಅಂದರೆ ಟೋಟಲಾಗಿ ಎಲ್ಲ ಸೇರಿಬಿಟ್ಟು 38 ಆಗಬೇಕು ಬಿಡಿ, ಅದು ಓಕೆ. 38 ಟೋಟಲ್ ಬರೋದು 37 ಬಂದಿದ್ರೆ, ಫಾರ್ ಎಕ್ಸಾಂಪಲ್ ಏನಾದರೂ ಪ್ಯಾಥೋ ಜೆನೆಟಿಕ್ ಚೆನ್ನಾಗಿ ಬರೋದು ಬಿಟ್ಟು ಫಾರ್ಮಕಾಲಜಿ ಚೆನ್ನಾಗಿ ಬರದೇ ಇದ್ದಾಗ 37 ಬಂದಾಗ ಆಟೋಮೆಟಿಕ್ಲಿ ಎಲ್ಲನೂ ಕೂಡ ಫೇಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಸ್ವಲ್ಪ ಫಾರ್ಮಕಾಲಜಿ ಎಲ್ಲನೂ ಕೂಡ ಡ್ರಗ್ಸ್ ನೇಮ ಸ್ವಲ್ಪ ಮೆನ್ಷನ್ ಮಾಡಿರಿ, ಸ್ವಲ್ಪ ಕರೆಕ್ಟಾಗಿ ಪಾಯಿಂಟ್ ವೈಸ್ ಬರೀರಿ, ಸ್ವಲ್ಪ ಡಿಸೈನಾಗಿ ಬರೀರಿ ಅಂತ ಎಲ್ಲನೂ ಕೂಡ ನಾನು ನಿಮಗೆ ರೀಪ್ರೆಸೆಂಟೇಷನ್ ಯಾವಾಗ ಕೂಡ ಮಾಡ್ತಾಯಿದ್ದೆ. ಅದಾಗಿ ಕೂಡ ಕೆಲವೊಂದಿಷ್ಟು ಹುಡುಗರು ಬರೆದಿದ್ದಾರೆ, ಚೆನ್ನಾಗೇ ಬರೆದಿದ್ದಾರೆ. ಬಟ್ ಇವಾಗ ನಮಗೆ ರಿಸಲ್ಟ್ ಅಪ್ಡೇಟಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಮಾರ್ಕ್ಸ್ ಪಿನ್ ಮಾಡುವಂಥದ್ದು ಹೇಳಿದ್ದು ಇವಾಗ ಬಂದಿದೆ. ಓಕೆ, ಅವರು ಇವಾಗ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ನಿಮಗೆ ಹೇಳ್ದಂಗೆ ಫಾರ್ಮೋಪ್ಯಾಥೋ ಜೆನೆಟಿಕ್ಕು ಸ್ವಲ್ಪ ಜಾಸ್ತಿನೇ ಅಂತಂದರೆ, ಜಾಸ್ತಿ ಅನ್ನೋ ಬದಲು ಏನಪ್ಪ ಅಂತಂದರೆ ಯಾರೆಲ್ಲ ಚೆನ್ನಾಗಿ ಬರೆದಿದ್ರೆ ಚೆನ್ನಾಗಿ ತೊಗೊಂಡಿದ್ದಾರೆ ಮಾರ್ಕ್ಸ್. ಬಟ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಭಾಳಷ್ಟು ಏನಾಗ್ತಿದೆ ಅಂತಂದರೆ ರೇಷೋ ಅಂತ ಏನು ಕರಿತೀವಿ, ಅಂದರೆ ಕಂಪೇರ್ ಬೇರೆ ಸಬ್ಜೆಕ್ಟ್ ಎಲ್ಲ ಮಾರ್ಕ್ಸ್ ಪಿನ್ ಮಾಡೋಕೆ ಎಲ್ಲನೂ ಕೂಡ ಪಾಸೇ ಕಾಣಿಸ್ತಿದ್ದಾವೆ. ಬಟ್ ಒಂದೊಂದು ಅಲ್ಲೊಂದು ಇಲ್ಲೊಂದು ಫೇಲ್ ಕಾಣಿಸ್ತಿದ್ದಾವೆ ಅಂತಂದರೆ ಫಾರ್ಮೋ ಪ್ಯಾಥೋ ಜೆನೆಟಿಕ್ ಎಲ್ಲ ಕೂಡ ಸಬ್ಜೆಕ್ಟ್ ಒಂದೇ ಇರೋ ಕಾರಣ. ಸೊ ಹಂಗಾಗಿಬಿಟ್ಟು ನಿಮಗೆ ಮೆನ್ಷನ್ ಮಾಡ್ತಿದ್ದೆ ನಾನು ಸ್ಟಾರ್ಟಿಂಗಿಂದ ಕೂಡ, ಬರಿಬೇಡ. ಯಾರನ್ನ ಸ್ವಲ್ಪ ಪೇಜಸ್ನೆಲ್ಲ ತುಂಬಿಸಿ ಬಂದಿರ್ತಾರೆ, ಪಾಸ್ ಆಗಿರ್ತಾರೆ. ಆದರೂ ಕೂಡ ಇದು ಯಾಕಂದರೆ ಪೇಜ್ ತುಂಬಿಸ್ಬೇಕಂದ್ರೂ ಕೂಡ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಫಾರ್ಮೋ ಸ್ವಲ್ಪ ಟೈಮ್ ಹಿಡಿತೈತೆ. ಓಕೆ, ಸಾರಿ. ಇದನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ನಿಮಗೆ ಒಂದು ಹೇಳೋದಂತಂದರೆ, ಯಾರೆಲ್ಲ ಪೇಜಸ್ನ ತುಂಬಿಸಿ ಬಂದಿದ್ರು ಅಥವಾ ನೀವು ಅಕ್ಯುರೇಟಾಗಿ ಸ್ವಲ್ಪ ಆನ್ಸರ್ ಬರೆದಿದ್ರು, ನೀವು ಆರಾಮ್ಸಿಗೆ ಪಾಸ್ ಆಗಿರ್ತಾರೆ, ಬರಿಬೇಡ. ಬಟ್ ನನಗೆ ಕೇಳಿದ ಪ್ರಕಾರ ಇವಾಗ ಕೇಳಿದ್ದೆ ನಾನು, ಅವರು ಹೇಳಿರ್ತಕ್ಕಂಥದ್ದು ಸ್ವಲ್ಪ PPG ಸ್ವಲ್ಪ ರೇಷೋ ಅಂತಂದರೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್, ನೀವೆಲ್ಲ ಬೇರೆ ಸಬ್ಜೆಕ್ಟ್ ಎಲ್ಲ ಬರ್ದಿರಿ ನೋಡಿ, ಅದಕ್ಕಿಂತಲೂ ಸ್ವಲ್ಪ ಅಂದರೆ ಪಾಸಿಂಗ್ ರೇಟ್ ಅಂತ ಏನು ಕರಿತೀವಿ ಸ್ವಲ್ಪ ಕಡಿಮೆ ಇದ್ದಾವೆ, ಅದು PPG. ಓಕೆ, ಎನಿವೇ ದೇವರಲ್ಲಿ ಬೇಡ್ಕೋರಿ, ಚೆನ್ನಾಗಿ ನಾನು ಬರ್ದಿದ್ದೀನಿ, ಪಾಸ್ ಆಗ್ತೀನಿ ಅಂತ ಅನ್ಕೋರಿ, ಪಾಸ್ ಆಗ್ತೀರ, ವರಿಬೇಡ. ಬಟ್ ಹೇಳ್ದಂಗೆ ಅಷ್ಟು, ಯಾಕಂದ್ರೆ ಹೇಳ್ತಿರ್ತೀವಿ ನಾವು ಪದೇ ಈ ಥರ ಸ್ವಲ್ಪ ಡ್ರಗ್ಸ್ ನೋಡ್ಕೋರಿ. ಇದು ಯಾಕಂದ್ರೆ ಲಾಸ್ಟ್ ಟೈಮ್ ನೋಡ್ಕೊಳ್ಳೋದು ಉಳ್ಕೊತವೆ ನೆನಪಿಗೆ. ಆದರೂ ಕೂಡ ನಿಮಗೆ ಫಾರ್ಮಕಾಲಜಿಯಲ್ಲಿ ಭಾಳಷ್ಟು ನಿಮಗೆ ನರ್ಸಸ್ ರೋಲ ಕೇಳಿದ್ದಾರೆ. ಆದರೂ ಸ್ವಲ್ಪ ಡ್ರಗ್ಸ್ನೇ ಮೆನ್ಷನ್ ಮಾಡಿ ಆಮೇಲೆ ನೀವು ಬರ್ದಿತ್ತಂದರೆ ಇನ್ನೂ ಕೂಡ ಬೆಟರ್ ಇರ್ತಿತ್ತು. ನೋಡೋಣ ಯಾವ ಥರ ಆಗುತ್ತೆ ರಿಸಲ್ಟು. ಈಗ ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಎಲ್ಲೆಲ್ಲ ಕೇಳ್ತಾರೆ ಲಿಬರಲ್ ನಡೆದದ, ಸ್ಟ್ರಿಕ್ಟ್ ನಡೆದಂದು. ನೋಡಿ, ಎಲ್ಲ ಕೂಡ ಯಾವ ಟೈಮ್ ನಡಿಬೇಕು ಹಂಗೆ ನಡೆದಿರ್ತದೆ. ಬಟ್ ನೀವು ಸೆಮಿಸ್ಟ್ರ್ ನೋಡಿ, ನೀವು ಸೆಮಿಸ್ಟ್ರಿಗೆ ಸ್ವಲ್ಪ ಆದಷ್ಟು ಅವರು ಸ್ವಲ್ಪ ಸ್ಟ್ರಿಕ್ಟಾಗಿ ನಡೆದಿರ್ತವೆ ಇವ್ಯಾಲ್ಯೂಯೇಷನು. ಸೊ 3rd ಇಯರ್ ಮತ್ತು 4th ಇಯರ್ ನಿಮ್ಗೆ ಆ್ಯನ್ಯುವಲ್ ಬ್ಯಾಚ್ ಅವ್ರನ್ನ ಮದ್ದು ಹೊರಗೆ ಹಾಕ್ಬೇಕಂತ ನಿಂತ್ಬಿಟ್ಟವ್ರೆ. ಸೊ ನಿಮ್ಮ ನಂತರ ಲಿಬರಲ್ ನಡೆದಿರ್ತದೆ, ಆದಷ್ಟು ನಿಮಗೆ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ. ಸೆಮಿಸ್ಟ್ರ್ ಹುಡುಗರನ್ನ ಸ್ವಲ್ಪ ಕಾಡ್ತಿರ್ತಾರೆ, ಸರಿಯಾ? ಇದಿಷ್ಟು ಸದ್ಯಕ್ಕೆ ಗೊತ್ತಾಯ್ತು. ಈಗ ನನಗೆ ಸದ್ಯಕ್ಕೆ ಗೊತ್ತಾಗಿರೋದು PPG ಸ್ವಲ್ಪ ಪಾಸಿಂಗ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟು ಕಂಪೇರ್ ಟು ಅದರ್ಸ್. ಓಕೆ, ಬೇರೆ ಸಬ್ಜೆಕ್ಟ್ಗಂತೂ ಪಾಸಿಂಗ್ ರೇಟ್ ಕಡಿಮೆ ಇದಾವೆ ಅಷ್ಟೇ. ಇದು ಇಷ್ಟು ಅಪ್ಡೇಟು. ರಿಸಲ್ಟ್ ಬಿಟ್ಟು ತಕ್ಷಣ ಹೇಳ್ತೀನಿ, ನೋಡ್ತಾರೆ. ಬಾಯ್.